ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಾಂಚಾಲಿ. ಒಂದು ಮಾತಿದೆ, ಸಾರ್ವಜನಿಕ ಜೀವನಕ್ಕೆ ಬಿದ್ದ ಮೇಲೆ ಟೀಕೆಗೆ, ವಿಮರ್ಶೆಗೆ, ತಮಾಷೆಯನ್ನು ಕೂಡ ಎದುರಿಸೋದಕ್ಕೆ ರೆಡಿಯಾಗಿರಬೇಕು. ಯಾಕಂದರೆ ಸಾರ್ವಜನಿಕ ಜೀವನ ಅಂದಮೇಲೆ ನಮಗೆ ಎಲ್ಲದೂ ಬಂದು ಬೀಳ್ತಾ ಇರುತ್ತೆ. ಸೊ ಈ ಮಾತನ್ನು ನಾನು ಹೇಳ್ತಾ ಇಲ್ಲ, ತುಂಬ ಹಿರಿಯ ಪತ್ರಕರ್ತರು, ನೇರ ದಿಟ್ಟ ನಿರಂತರ ಅಂತಾರಲ್ಲ ಹಾಗೆ ಇದ್ದಂಥವರು ಮತ್ತು ಸಾಹಿತಿಗಳು, ಚಿಂತಕರು ಆಗಿದ್ದಂಥ ದಿವಂಗತ ಪಿ ಲಂಕೇಶ್ ಅವರು ಹೇಳಿದರು. ಅವರು ಏನು ಹೇಳ್ತಿದ್ರು ಹಾಗೆ ನಡ್ಕೊತಿದ್ರು. ಇದು ಪತ್ರಕರ್ತರು ಸೇರಿಸಿ, ಅಂದರೆ ನಮ್ಮನ್ನೆಲ್ಲ ಸೇರಿಸಿ ಒಂದು ಜವಾಬ್ದಾರಿ ನಮಗೆ ಯಾವತ್ತೂ ಇರಬೇಕು ಅನ್ನೋದನ್ನು ತಿಳಿಸೋವಂಥ ಒಂದು ನುಡಿಗಟ್ಟು. ಯಾಕೆ ಈ ಸಂದರ್ಭದಲ್ಲಿ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಅಫ್ಕೋರ್ಸ್ ಈಗ ಇತ್ತೀಚೆಗೆ ನಡೀತಾ ಇರುವಂಥ ಒಂದು ನಿಜವಾಗ್ಲೂ ಅದನ್ನು ಹೇಳೋಕ್ಕೂ ನಂಗೆ ಬೇಜಾರಾಗ್ತಿದೆ. ನಾವು ರಾಷ್ಟ್ರ ಮಟ್ಟದಲ್ಲಿ ಈ ರೀತಿ ತಲೆ ತಗ್ಗಿಸೋವಂತಹ ಒಂದು ಇನ್ಸಿಡೆಂಟ್ಗೆ ಸಾಕ್ಷಿ ಆಗಿಬಿಟ್ಟಿದ್ದೀವಿ. ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತಾಗಿರುತ್ತೆ, ದರ್ಶನ್ ಅವ್ರ ಬಗ್ಗೆನೇ ಮಾತಾಡ್ತಾ ಇರೋದು, ದರ್ಶನ್ ಅವರ ಒಂದು ಕೇಸ್ ಬಗ್ಗೆನೇ ಮಾತಾಡ್ತಾ ಇರೋದು. ನಾವು ಏನನ್ನು ನೋಡ್ತೀವಿ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಇಲ್ಲಿ ಯಾರು ಏನೂ ಹುಟ್ಟಿಸ್ಕೊಂಡೋ ಅಥವಾ ಏನೋ ಎಕ್ಸ್ಟ್ರಾ ಸೇರಿಸಿನೋ ತೋರಿಸ್ತಾ ಇಲ್ಲ, ಅಥವಾ ಯಾವುದೇ ಸ್ಟೋರಿನ ಮಾಡ್ತಾ ಇಲ್ಲ, ಯಾವುದೇ ಇಂಟರ್ವ್ಯೂ ಕೂಡ ಮಾಡ್ತಾ ಇಲ್ಲ. ಸೊ ನಾನು ಮಾತಾಡಿಸ್ತಾ ಇರೋದು ಲೀಗಲ್ ಆಗಿ, ಅಂದರೆ ಪೊಲೀಸ್ ಆಫೀಸರ್ಸ್ನ ಮಾತಾಡಿಸಿದ್ದೀನಿ, ಒಂದಷ್ಟು ಜನರನ್ನ. ಹಾಗೆ ಈಗ ಜುಡಿಷಿಯಲ್ ಕಸ್ಟಡಿನಲ್ಲಿ ದರ್ಶನ್ ಇರೋದ್ರಿಂದ ನಾವು ಇವತ್ತು ಒಬ್ಬ ಲಾಯರ್ನ ಮಾತಾಡ್ಸಿದ್ರೆ ಹೆಂಗಿರತ್ತೆ ಅಂತ ಯೋಚನೆ ಬಂತು. ಸೊ ಈ ಸಂದರ್ಭದಲ್ಲಿ ನಮ್ಮ ಥಾಟಿಗೆ ಬಂದಿದ್ದು, ಸುಪ್ರೀಂ ಕೋರ್ಟಲ್ಲಿ ಸೀನಿಯರ್ ಅಡ್ವೊಕೇಟ್ ಇದ್ದಾರೆ ನನ್ನ ಜೊತೆ, ಬ್ರಿಜೇಶ್ ಕಾಳಪ್ಪ ಅವರು. ಸೊ ಕಾಳಪ್ಪ ಸರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಆ್ಯಂಡ್ ಅವರ ಒಂದು ಆ್ಯಂಗಲಿಂದ ಈ ಕೇಸನ್ನು ಹೆಂಗೆ ನಾವು ತಿಳ್ಕೊಬಹುದು. ಯಾಕಂದರೆ ನಾವೆಲ್ಲರೂ ಇವಾಗ ಒಂಥರ ಕನ್ಫ್ಯೂಷನ್ ಸ್ಟೇಟಸಲ್ಲಿದ್ದೀವಿ, ಏನಾಗಬಹುದು ಅಂತ. ಸೊ ಅಂಥದ್ದೊಂದು ಸಿಚುಯೇಷನಲ್ಲಿ ನಾವು ಯೋಚನೆ ಮಾಡಿದ್ರೆ ಬ್ರಿಜೇಶ್ ಕಾಳಪ್ಪ ಅವ್ರಿಗಿಂತ ಬೆಟರ್ ಪರ್ಸನ್ ನಂಗೆ ಯಾರೂ ಹೊಳಿಲಿಲ್ಲ. ಸೊ ಅವ್ರನ್ನ ಮೀಟ್ ಮಾಡಿದ್ದೀನಿ, ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ನಮಸ್ಕಾರ. ಬಟ್ ಇಂಥದ್ದೊಂದು ವಿಷಯಕ್ಕೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಇದು ಇಮ್ಯಾಜಿನೇಷನ್ ಕೂಡ ಸಾಧ್ಯ ಇಲ್ಲ. ಅಂಥದ್ದೊಂದು ದೊಡ್ಡ ಇನ್ಸಿಡೆಂಟ್ ನಡೆದೋಗಿದೆ, ಅದು ನಮ್ಮ ಕರ್ನಾಟಕದಲ್ಲಿ ಅನ್ನೋದು ಪೀಸ್ಫುಲ್ಲಾಗಿದ್ದಂಥ ಸ್ಟೇಟ್ ಅಂತ ಯಾವಾಗಲೂ ನಾವು ಕರೀತಾ ಇದ್ವಿ. ನಿಮ್ಮ ವೃತ್ತಿ ಜೀವನದಲ್ಲಿ ಇಂಥದ್ದೊಂದು ಕೇಸ್ ಯಾವಾಗಾದರೂ ನೀವು ಫೇಸ್ ಮಾಡಿದ್ರಾ ಸರ್? ನೋಡಿ, ನಾನು ಸುಮಾರು 1998ರಲ್ಲಿ ನಾನು ಸಿಬ್ಬಲ್ ಸಾಹೇಬ್ರ ಜೊತೆ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಆ ಸಂದರ್ಭದಲ್ಲಿ ಒಂದು ಕೇಸ್ ನಡೀತಾ ಇತ್ತು. ಅದೇನು ಅಂತ ಹೇಳಿದ್ರೆ ಸಂಜಯ್ ದತ್. ಎಸ್ ಸರ್. ಸಂಜಯ್ ದತ್ ಅವ್ರಿಗೆ ಇಂಥ ಒಂದು ಸೀರಿಯಸ್ ಒಫೆನ್ಸ್ ಅಲ್ಲ ಅದು ನೋಡಿದ್ರೆ. ಏಕೆಂತ ಹೇಳಿದ್ರೆ, ಪ್ರತಿಯೊಬ್ಬರು ಇವತ್ತು ಒಂದು ಬಂದೂಕನ್ನು ನಾವು ಇಟ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಲೈಸೆನ್ಸ್ ತೊಗೋಬೇಕು. ಆಮೇಲೆ ಅದರಲ್ಲೂ ಕೂಡ ಲೈಸೆನ್ಸ್ ತೊಗೊಂಡ್ರು ಕೂಡ ನೀವು ಎಂಥ ಫೈರ್ ಆರ್ಮ್ ಇಡ್ತೀರ ಅನ್ನೋಂಥದ್ದು ಅದು ಮುಖ್ಯ, ಆಯಿತಾ. ಬಟ್ ಸಂಜಯ್ ದತ್ ಅವ್ರಿಗೆ ಏನೋ ಗನ್ಸ್ ಬಗ್ಗೆ ಭಾರಿ ವ್ಯಾಮೋಹ, ಕ್ರೇಜ್. ಸೊ ಅದಕ್ಕೂ ಅವರು ಯಾರಿಗೋ ಹೇಳಿ ಬೇರೆ ಯಾವುದೋ ಮೂಲಕ ಏನೋ ಒಂದು ಮಾಡಿ ಹಿ ವಾಸ್ ಏಬಲ್ ಟು ಗೆಟ್ AK-56, AK-47, AK-56. ಸೊ ಆ ಒಂದು ಬಂದೂಕನ್ನು ಅವ್ರು ತರಿಸ್ಕೊಂಡಿದ್ರು. ಸೊ ಅದರಲ್ಲಿ ಅವರು ಟಾಡಾದಲ್ಲಿ ಅವ್ರನ್ನ ಒಳಗಡೆ ಹಾಕಿದರು. ಸೊ ಆ ಕೇಸನ್ನ ನಡೆಸಿದ್ದು ನಮ್ಮ ಸೀನಿಯರ್ ಸಿಬ್ಬಲ್ ಸಾಹೇಬ್ರೆ, ಆಯಿತಾ. ಸೊ ಆ ಕೇಸಲ್ಲಿ ನನಗೆ ಸ್ವಲ್ಪ ಟು ಸಮ್ ಎಕ್ಸ್ಟೆಂಟ್ ಸ್ಮಾಲ್, ಯಾಕಂದರೆ ನಾನು ಅವ್ರ ಆಫೀಸ್ ಸೇರೋದ್ರಲ್ಲಿ ತುಂಬ ಅಧ್ಯಾಯ ಅದರೆಲ್ಲ ಮುಗ್ದೋಗಿತ್ತು. ಬಟ್ ಅದೊಂದು ಕೇಸು ಇದಕ್ಕೆ ಕಂಪೇರ್ ಮಾಡ್ಬೋದು ಅಂತ. ಜೊತೆಗೆ ಸಲ್ಮಾನ್ ಖಾನ್ ಗಾಡಿ ಓಡಿಸೋ ಸಂದರ್ಭದಲ್ಲಿ ಇಬ್ಬರನ್ನ ಸಾಯಿಸಿರೋವಂಥದ್ದು, ಅದು ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಆಗುತ್ತೆ 304A ಕೇಸಲ್ಲಿ. ಸೊ ಇವೆಲ್ಲ ನನ್ನ ಮನಸ್ಸಿಗೆ ಬರುವಂಥವು ಮ್ಯಾಟರ್ಸ್. ಬಟ್ ಇಷ್ಟೊಂದು ಕ್ರೌರ್ಯತೆಯನ್ನು ತೋರಿಸಿರುವಂಥ ಒಂದು ಘಟನೆ ಅಂತ ಹೇಳಿದ್ರೆ ಬಹುಶಃ ದರ್ಶನ್ ಅವ್ರದ್ದೇ ಇರ್ಬೋದು. ಆಮೇಲೆ ನಾನು ಕೇಳಿರೋಂಥ, ಯಾಕೆಂದರೆ ನಾನು ದರ್ಶನ್ ಅವ್ರು ನನಗೆ ವೈಯಕ್ತಿಕವಾಗಿ ಪರಿಚಯ ಇಲ್ಲ, ನಾನು ಆ ವ್ಯಕ್ತಿನ ಕೂಡ ನೋಡೂ ಇಲ್ಲ. ಈ ಒಂದು ಕೇಸ್ ಏನಿದೆ, ದರ್ಶನ್ ಅವರು ಅನ್ನೋ ಕಾರಣಕ್ಕೇ ಇದು ತುಂಬ ವೈಡ್ ಆ್ಯಂಗಲಲ್ಲಿ ನಾವು ನೋಡುವಂಥ ಸ್ಥಿತಿ ಎದುರಾಗಿದೆ. ಯಾಕೆ ಅಂದರೆ ಅವ್ರಿಗೆ ಒಂದು ವರ್ಗದ ಜನ ಅಭಿಮಾನಿಗಳಲ್ಲ, ಎಲ್ಲ ವರ್ಗ, ಕ್ಲಾಸು ಮಾಸು ಎರಡೂ ಅಭಿಮಾನಿಗಳು ಇದ್ದಾರೆ. ಅದಲ್ಲದೆ ಅವ್ರ ಸಿನಿಮಾನ ಅವ್ರನ್ನೇ ಇಷ್ಟಪಡ್ತಾರೆ ಅನ್ನೋದು ಸೆಕೆಂಡರಿ. ಆ್ಯಸ್ ಒಬ್ಬ ಕಾಮನ್ ಮ್ಯಾನ್ ಒಂದು ಸಿನಿಮಾ ಅಂದರೆ ಇವ್ರ ಸಿನಿಮಾ ಚೆನ್ನಾಗಿರುತ್ತೆ, ಇವ್ರ ಸಿನಿಮಾನಲ್ಲಿ ಏನೋ ಮೆಸೇಜ್ ಇರುತ್ತೆ, ಅಥವಾ ಏನೋ ಎಂಟರ್ಟೈನ್ಮೆಂಟ್ ಸಿಕ್ಕತ್ತೆ, ಅಷ್ಟಕ್ಕೆ ನೋಡುವಂಥ ಒಂದು ವರ್ಗನೂ ಕೂಡ ಇದೆ. ಇಷ್ಟೊಂದು ದೊಡ್ಡ ಪ್ರಮಾಣದ
ಫ್ಯಾನ್ ಫಾಲೋವರ್ಸ್ನ ಇಟ್ಕೊಂಡು ಮನುಷ್ಯ ಎಷ್ಟು ಜವಾಬ್ದಾರಿಯಿಂದ ಇರಬೇಕಿತ್ತು. ಫಸ್ಟ್ ಥಿಂಗ್, ಈ ಒಂದು ಕೇಸು ನಿಮ್ಮ ಗಮನಕ್ಕೆ ಬಂದಾಗ ಇಲ್ಲಿ ನನಗೆ ಒಟ್ಟೊಟ್ಟಿಗೆ ಒಂದಷ್ಟು ವಿಷಯಗಳು ಬರ್ತಾ ಇದೆ, ಬಟ್ ಒನ್ ಬೈ ಒನ್ ನಾನು ನಿಮಗೆ ಕೇಳ್ತಾ ಹೋಗ್ತೀನಿ. ಈ ಒಂದು ಕೇಸ್ ನಿಮಗೆ ತಿಳಿದಾಗ, ಅಂದರೆ ಪೇಪರ್ ಮುಖಾಂತರನೋ ಟಿ ವಿ ಮುಖಾಂತರನೋ ಏನೋ ನಿಮ್ಮ ಅಟೆನ್ಷನ್ಗೆ ಸಿಕ್ಕಾಗ ಫಸ್ಟ್ ಥಾಟ್ ನಿಮ್ಗೆ ಏನು ಬಂತು ಸರ್? ಇವರು ಏನೋ ಬಚಾವಾಗಿಬಿಡ್ತಾರೆ ಅಂತ ಅನ್ನಿಸ್ತಾ, ಅಥವಾ ಇಲ್ಲ ಇದು ಸಿಕ್ಕಾಕೋತಾರೆ ಅಂತ ಅನ್ನಿಸ್ತಾ? ಈ ಸರ್ಕಂಫರೆನ್ಸಸ್ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು? ನೋಡಿ, ಈ ಕೇಸ್ ನೋಡಿದ ಸಂದರ್ಭದಲ್ಲಿ ನನಗೆ 2 ಭಾವನೆಗಳು ಬರ್ತಾ ಇದೆ. ಒಂದು, ರೇಣುಕಾಸ್ವಾಮಿ ಆ ವ್ಯಕ್ತಿ ಮಾಡಿರೋಂಥದ್ದು 100% ತಪ್ಪೆ, ಆಯಿತಾ? ಏನು ಲೇಡೀಸ್ನ ಸ್ಟಾಕ್ ಮಾಡೋದು ಆನ್ ದ ಇಂಟರ್ನೆಟ್, ಅದಾದಮೇಲೆ ಅವ್ರಿಗೆ ಕೆಟ್ಟ ಅಶ್ಲೀಲ ಪಿಕ್ಚರ್ಸ್ ಕಳಿಸುವಂಥದ್ದು, ಆಮೇಲೆ ತಮ್ಮ ಮರ್ಮಾಂಗದವನ್ನು ಫೋಟೋ ತೆಗೆದು ತೋರಿಸುವಂಥದ್ದು. ಸೊ ಇಂಥವೆಲ್ಲ ಆ್ಯಕ್ಚುಲಿ ಲೋ ಲೆವೆಲ್, ಚೀಪ್, ಡಿಸ್ಗಸ್ಟಿಂಗ್, ಆಯಿತಾ? ಇವೆಲ್ಲ ಸತ್ಯ. ಆಮೇಲೆ ಐ ಥಿಂಕ್ ಒನ್ ಅದರ್ ಆ್ಯಕ್ಟ್ರೆಸ್, ಸೋನು ಗೌಡ ಅಂತ ಯಾರೋ ನಾನು ನೋಡಿದೆ, ಅವ್ರಿಗೂ ಕೂಡ ಇವನು ಕಳಿಸ್ಯಾನಂತೆ ಅಂತ. ಇನ್ನೂ ಒಂದು 2-3 ಜನಕ್ಕೆ ಇಬ್ಬರು ಮೂರು ಕಳಿಸಿರ್ಬೋದು. ಅದು ಒಬ್ಬೊಬ್ಬರಿಗೆ ಇದಿರುತ್ತೆ, ದೇ ಆರ್ ಎಕ್ಸಿಬಿಷನಿಸ್ಟ್. ತುಂಬ ಈ ಲೇಡೀಸ್ ಕಾಲೇಜ್ ಹೊರಗಡೆ ಹೋಗ್ಬಿಟ್ಟು ಅವರೆಲ್ಲ ಇಂಥ ಒಂದು ಕೆಟ್ಟ ಕೆಲಸಗಳನ್ನ ಮಾಡ್ತಾರೆ ಅವರು. ಬಟ್ ಅವ್ರನ್ನ ಹೊಡೆದು ಸಾಯಿಸೋದು ಇಸ್ ದಟ್ ದ ಆನ್ಸರ್? ಪಾಪ ದೇ ಹ್ಯಾವ್ ಎ ಮೆಂಟಲ್ ಕಂಡೀಷನ್. ಒಬ್ಬ ವ್ಯಕ್ತಿ ಅವನಿಗೆ ಯಾವುದೋ ಒಂದು, ಇಫ್ ಹಿ ಹ್ಯಾಸ್ ಎ ಮೆಂಟಲ್ ಕಂಡೀಷನ್, ಅವನಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗಿದೆ. ಅವನ್ನ ನಾನು ಹೊಡೆದು ನಾನು ಸರಿಪಡಿಸ್ತೀನಿ ಅಂತ ಹೇಳೋದು ತಪ್ಪಾಗುತ್ತೆ, ಆಯಿತಾ? ಒಂದು. ಎರಡನೇದು ಅಂತ ಹೇಳಿದ್ರೆ, ಐ ಆಮ್ ನಾಟ್ ಎ ಸೆಲೆಬ್ರಿಟಿ. ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೆ, ಸುಮಾರು 10 ವರ್ಷ ನಾನು ಅದರ ಸ್ಪೋಕ್ಸ್ ಪರ್ಸನ್ ಆಗಿದ್ದೆ. ನನಗೆ ಕೂಡ ತುಂಬ ಜನ ವೈಯಕ್ತಿಕವಾಗಿ ನಿಂದನೆ ಮಾಡುವಂಥದ್ದು ಇದ್ದೇ ಇರುತ್ತೆ, ಆಯಿತಾ? ಬೇಕೋ ಬೇಡೋ ಸುಮ್ಮನೆ ಬಾಯಿಗೆ ಬಂದಾಗ ಏನೋ ಮಾತಾಡ್ಬಿಡ್ತಾರೆ, ರೈಟ್? ಸೊ ವಾಟ್ ಕೆನ್ ಯು ಡೂ? ಆ ಸಂದರ್ಭದಲ್ಲಿ ನೀವೊಂದು ಹೇಳ್ಬೋದು, ನೋಡಪ್ಪ ನಿನ್ನ ಮೇಲೆ ಕಾನೂನು ಕ್ರಮ ತಗೊಳ್ತೀನಿ ಅಂತ ಹೇಳಿ ಒಂದು ಅವ್ನಿಗೆ ವಾರ್ನಿಂಗ್ ಕೊಡಬೇಕಾಗತ್ತೆ. ಎರಡನೇದು, ಆ ವ್ಯಕ್ತಿಗೆ ಅಕಸ್ಮಾತ್ ಕಂಟಿನ್ಯೂಯೇಷನ್ ಆಯಿತು ಅಂತ ಹೇಳಿದ್ರೆ ನೀವು ಪೊಲೀಸ್ನವ್ರ ಹತ್ರ ಒಂದು ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಏನಕ್ಕಂದರೆ ಇವಾಗ IT ಲಾಸ್ ಇವೆ. ಸೆಕ್ಷನ್ 66 ಅನ್ನೋಂಥದ್ದು ತೆಗೆದಾಗಿದೆ. ಏಕೆಂತ ಹೇಳಿದ್ರೆ ಯಾರಿಗಾದ್ರೂ ಬೆದರಿಕೆ ಒಡ್ಡೋದು ಅಥವಾ ಅವ್ರನ್ನ ಇಂಥದ್ದು ಮಾಡೋದು, ಇವೆಲ್ಲ ಅವ್ರನ್ನ ಅರೆಸ್ಟ್ ಮಾಡೋವಂಥ ಮೊದಲು ಒಂದು ಕಾನೂನಿತ್ತು, ಸೆಕ್ಷನ್ 66. ಇವಾಗ ಅದನ್ನು ಅಸಿಂಧುಗೊಳಿಸಿದ್ದಾರೆ. ಅದು ಸ್ವಲ್ಪ ಈ ಕೇಸಲ್ಲಿ ಇದ್ದಿದ್ರೆ ಬಹುಶಃ ಒಳ್ಳೇದಾಗ್ತಿತ್ತೇನೋ ಅಂತ ನಂಗೆ ತುಂಬ ಅನ್ನಿಸ್ತಾ ಇದೆ. ಬಟ್ ಸ್ಟಿಲ್ ನೀವು ಹೀಗೆ ಮರ್ಮಾಂಗದ ಫೋಟೋಗಳನ್ನ ಕಳಿಸೋದು ಅಂತ ಹೇಳಿದ್ರೆ ಇಟ್ಸ್ ಒಬ್ಸಿನಿಟಿ. ಪೊಲೀಸ್ನವ್ರು ಆ್ಯಕ್ಟ್ ಮಾಡಲೇಬೇಕಾಗುತ್ತೆ. ಆ್ಯಕ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಪೊಲೀಸ್ ಹತ್ರ ಹೋಗ್ತೀರಾ, ಕಂಪ್ಲೇಂಟ್ ಕೊಡ್ತೀರಾ. ಪೊಲೀಸು ಏನಿಲ್ಲ, ಅವ್ನು IP ಅಡ್ರೆಸ್ ತೊಗೋತಾರೆ. IP ಅಡ್ರೆಸ್ ತೊಗೊಂಡು ಪಟ್ಟಂತ ಹಿಡ್ಕೊಂಡ್ಬರ್ತಾರೆ. ಆಗಲಿಲ್ಲ ಅಂದರೆ ಸಪೋಸಿಂಗ್ ಪೊಲೀಸ್ ಡೋಂಟ್ ಆ್ಯಕ್ಟ್, ಯು ಹ್ಯಾವ್ ದ ಆಪ್ಷನ್ ಆಫ್ ಗೋಯಿಂಗ್ ಟು ಕೋರ್ಟ್. ಕೋರ್ಟ್ಗೆ ಹೋಗ್ಬಿಟ್ಟು ಪೊಲೀಸ್ನ ಆ್ಯಕ್ಟ್ ಮಾಡುವಂಥ ನೀವೊಂದು ಆರ್ಡರ್ ತರಿಸ್ಬೋದು, ರೈಟ್? ಬಟ್ ಅದು ಯಾವುದೂ ಮಾಡ್ದಲೇ ಇವರೇನು ಮಾಡಿದ್ದಾರೆ, ಯಾರನ್ನೂ ಕೂರಿಸಿ ಅದು ಪವಿತ್ರ ಗೌಡನ ಟೈಪಲ್ಲಿ ಇವರು ಪ್ರಿಟೆನ್ಷನ್ ಮಾಡಿದ್ದಾರೆ. ಕಾನೂನು ಕೈಗೆತ್ಕೊಂಡ್ಬಿಟ್ಟವ್ರೆ. ಅಲ್ಲ, ಕಾನೂನಲ್ಲ ಅದು, ಅಲ್ಲ ಕಾನೂನು ವ್ಯಕ್ತಿಗಳು ಮಾಡಬೇಕಾದ ಕೆಲಸನ ಅಲ್ಲ. ಬಹುಶಃ ಅವ್ರಿಗೆ ಇವೆಲ್ಲ ಗೊತ್ತಿದ್ರೂ ಕೂಡ ನನಗನ್ಸುತ್ತೆ ಏನೋ ದುರಂಕಾರ ಇರ್ಬೋದು ಅಂತ. ನಾನು ಮಾಡಿದ್ದೆಲ್ಲ ಸರಿ, ನನ್ನನ್ನು ಯಾರು ನಿಂದನೆ ಮಾಡೋಕ್ಕೆ ಯಾರಿದ್ದಾರೆ? ಪ್ರಶ್ನೆ ಮಾಡಲ್ಲ, ಪ್ರಶ್ನಾತೀತವರನ್ನಾಗಿದ್ದೀನಿ. ಸೊ ಅದಕ್ಕೆ ನಾನು ಮಾಡಿದ್ದೆಲ್ಲ ಸರಿ ಅನ್ನೋಂಥ ಒಂದು ಭಾವನೆ ಯಾರಿಗಾದ್ರೂ ಬಂದುಬಿಟ್ರೆ ಅದು ದಟ್ ಈಸ್ ದ ವರ್ಸ್ಟ್ ಥಿಂಗ್ ಪಾಸಿಬಲ್. ಯಾರು ರಾಜಕೀಯದವರಾಗಲಿ, ಸಿನಿಮಾ ರಂಗದವರಾಗಲಿ, ಈಗಲೂ ಕೂಡ ನೀವು ನೋಡ್ತಾ ಇದ್ದೀರಿ, ಈ ದರ್ಶನ್ ಯಾವ ಪೊಲೀಸ್ ಸ್ಟೇಷನ್ಲಿ ಇರ್ತಾರೆ ಅಲ್ಲಿ ಅವ್ರ ಫ್ಯಾನ್ಸ್ ಎಲ್ಲ ಜಮಾಯಿಸ್ಕೊಳ್ಳೋದು ಯಾಕಪ್ಪ? ಹೌದು. ಇಶ್ಯೂ ಈಸ್ ಏನು? ಇವತ್ತೊಬ್ಬ ಅಲ್ಲಿ ಒಳಗಡೆ ಪೊಲೀಸ್ ಆಫೀಸರ್ ಇದ್ದಾನೆ, ಈಸ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಅವನಿವಾಗ ಯಾವ ಕೆಲಸವನ್ನು ಮಾಡಬೇಕಾಗಿದೆ, ಆ ಕೆಲಸವನ್ನು ಅವನು ಫ್ರೀ ಮೈಂಡಿಂದ ಮಾಡಬೇಕಾಗಿದೆ. ದಿನಕ್ಕೆ 25 ಫೋನ್ ಬರುವಂಥದ್ದು, ಅವನ ಮೇಲೆ ಧಮಕಿ ಹಾಕುವಂಥದ್ದು, ಅವನ ಮೇಲೆ ಥ್ರೆಟ್ ಬರುವಂಥದ್ದು ಮಾಡೋದಿದ್ರೆ ಯಾವ ಪೊಲೀಸ್ ಆಫೀಸರ್ ಕೆಲಸ ಮಾಡೋಕ್ಕೆ ಸಾಧ್ಯ? ಲೈಕ್ ಐ ಟೋಲ್ಡ್ ಯು, ಐ ಆಮ್ ದ ಸನ್ ಆಫ್ ಅ ಪೊಲೀಸ್ ಆಫೀಸರ್, ಆಯಿತಾ? ಸೊ ಈ ಪ್ರೆಷರ್ ತರುವಂಥದ್ದು ಇದೆಯಲ್ಲ, ಅದು ಹೊರಗಡೆ ಬಂದು ಫ್ಯಾನ್ಸಲ್ಲಿ ಜಮಾಯಿಸ್ಕೊಡುವಂಥದ್ದು ಖಂಡಿತವಾಗ್ಲೂ ಸ್ವಲ್ಪ ಪ್ರೆಷರ್ ಉಂಟಾಗೇ ಆಗುತ್ತೆ. ಹೌದು ಸರ್, ರೈಟ್? ಸೊ ಅದು 100% ತಪ್ಪದು. ಇಟ್ಸ್ ರಾಂಗ್. ಇನ್ಫ್ಯಾಕ್ಟ್ ಸರ್ಕಾರ ಕೂಡ
ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಪೊಲೀಸ್ ಆಫೀಸರ್ಸ್ ಅಲ್ರಿ ಅವ್ರ ಏನು ಅಡಚಣೆ ಆಗೋದಂಗೆ ನೋಡ್ಕೋಬೇಕಾಗುತ್ತೆ. ಒಂದು ಎರಡನೇ ಅಂಶ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ ಕೂಡ ಪ್ರತಿಯೊಂದು ಸ್ಟೇಷನ್ಗೂ ದುಡ್ಡು ಕೊಟ್ಟೇ ಬಂದಿರ್ತಾರೆ. ನನಗನ್ಸೋದಿಲ್ಲ ಈ ಪೊಲೀಸ್ ಆಫೀಸರ್ಸ್ ಈ ಕೇಸಲ್ಲಿ ಏನಾದರೂ ಒಂದು ಮಿಸ್ಚೀಫ್ ಮಾಡ್ಬೋದು ಅಂತ ನಾನು ಅನ್ಕೊಂಡಿಲ್ಲ. ಯಾಕೆಂದರೆ ಮಾಡೋದಿದ್ರೆ ಮೊದಲೇ ಮಾಡಿರೋರು. ಕರೆಕ್ಟ್, ಈಚೆಗೆ ಬರ್ತಿರ್ಲಿಲ್ಲ. ಆಯ್ತಾ. ಬಟ್ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಪೊಲೀಸ್ನವರು ದೇ ಆರ್ ಡೂಯಿಂಗ್ ಎ ಗುಡ್ ಜಾಬ್. ಇದು ಓಪನ್ ಸೀಕ್ರೆಟ್ ನಾನು ಹೇಳಿರ್ತದ್ದು. ಇವಾಗ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದಾಗ ಅವರೊಂದು ಯಾವುದೋ ಒಂದು ಚೇಂಜಸ್ ಮಾಡಿದ್ರು ಅಂತ ಹೇಳಿದ್ರೆ, ನಿಮ್ಮ ಮೇಲಿರ್ತಾರಲ್ಲ ಆಫೀಸರ್ಸು, ಅವರು ಡಿಸೈಡ್ ಮಾಡಲ್ಲ ನೀವು ಎಲ್ಲಿಗೆ ಪೋಸ್ಟಿಂಗ್ ಆಗ್ತೀರಿ ಅನ್ನೋಂಥದ್ದು. ಇವಾಗ ಸಬ್ ಇನ್ಸ್ಪೆಕ್ಟರ್ ಇರ್ತಾನೆ, ಆ ಎಸ್ ಪಿ ಡಿಸೈಡ್ ಮಾಡಬೇಕಾಗಿದೆ ಅವ್ನು ಎಲ್ಲಿಗೆ ಪೋಸ್ಟಿಂಗ್ ಆಗುತ್ತೆ ಅಂತ. ಎಸ್ ಪಿ ಡಿಸೈಡ್ ಮಾಡೋದಿಲ್ಲ, ಆ ಲೋಕಲ್ MLA ಒಂದು ಮಿನಿಟ್ ಹಾಕಬೇಕು. ಆ ಲೋಕಲ್ MLA ಮಿನಿಟ್ ಹಾಕಿದ್ರೆ ಅವ್ನು ಪೊಲೀಸ್ ಆಫೀಸರ್ಲಿಗೆ ಪೋಸ್ಟಿಂಗ್ ಆಗ್ತದೆ. ಲೋಕಲ್ MLA ಫ್ರೀಯಾಗಿ ಮಾಡ್ತಾರ? ಅಯ್ಯೋ, ಯಾರೂ ಫ್ರೀಯಾಗಿ ಮಾಡೋದಿಲ್ಲ. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ವಿತ್ ದ ಪೊಲೀಸಿಂಗ್ ಸಿಸ್ಟಮ್. ಆದರೂ ಕೂಡ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಗ್ರೇಟ್. ಈಗ ಸಲ್ಮಾನ್ ಖಾನ್ ಅವ್ರಿಗೂ ಕೂಡ ಫುಟ್ಪಾತ್ ಮೇಲೆ ಹತ್ಸಿದ್ದಕ್ಕಿಂತ ಜಾಸ್ತಿ ಅವರನ್ನ ಕಾಡಿದ್ದು ಕೇಸ್ ಅಂದರೆ ಕೃಷ್ಣಮೃಗ ಕೇಸು. ಅವ್ರು ಬೇಟೆಯಾಡಿ ಆ ಟೈಮಲ್ಲೂ ಅವ್ರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿತ್ತು. ಬಟ್ ಇವನ್ನೆಲ್ಲ ದಾಟಿ ಅವ್ರು ಈಚೆ ಬಂದ್ಬಿಟ್ರು ಎಲ್ರೂ. ಹಾಗೆ ದರ್ಶನ್ ಕೂಡ ಈಚೆ ಬಂದ್ಬಿಡ್ತಾರಾ ಅನ್ನೋದು ಒಂದು ಅನುಮಾನ ಸಾಮಾನ್ಯ ಜನರಲ್ಲಿದೆ. ಅಲ್ಲ, ಬರ್ಬೋದು, ಬಟ್ ಇಟ್ ಟೇಕ್ಸ್ ಟೈಮ್. ಪ್ರೋಸೆಸ್ ಈಸ್ ಎ ಲಾಂಗ್ ಪ್ರೋಸೆಸ್. ತುಂಬ ಈ ಪ್ರಕ್ರಿಯೆನೇ ಇಟ್ಸ್ ಎ ಲಾಂಗ್ ಪ್ರೋಸೆಸ್. ಇವಾಗ ನೀವು ಫಸ್ಟ್ ಚಾರ್ಜ್ ಶೀಟ್ ಆಗಬೇಕು. ಚಾರ್ಜ್ ಶೀಟ್ ಆಗೋಕೆ ಮೊದಲು ಬೇಲ್ ಸಿಗೋದಿಲ್ಲ. ಚಾರ್ಜ್ ಶೀಟ್ ಆಗೋದು ಸುಮಾರು 7-8 ತಿಂಗಳಾಗುತ್ತೆ. 90 ಡೇಸ್ ಅಂತ ಹೇಳ್ತಾರೆ. ಬಟ್ ಎಷ್ಟು ಕೇಸ್ಗಳಲ್ಲಿ 90 ಡೇಸ್ ಒಳಗಡೆ ಹಾಕಿದ್ದಾರೆ. ಸೊ ಅದಕ್ಕೋಸ್ಕರ ಇಟ್ ವಿಲ್ ಟೇಕ್ ಅಟ್ಲೀಸ್ಟ್ 7 to 8 months ಅಂತ ತಿಳ್ಕೊಂಡಿದ್ದೀನಿ ನಾನು ಚಾರ್ಜ್ ಶೀಟ್ ಹಾಕುವಂಥದ್ದು. ಯಾಕೆಂದರೆ ಬೇರೆ ಬೇರೆ ಆಯಾಮ ಬರ್ತಾ ಇದೆ ಇದರಲ್ಲಿ. ಹೌದು, ಕೇಸಲ್ಲಿ ಬೇರೆ ಬೇರೆ ಆಯಾಮ ಬರ್ತಾ ಇದೆ. ಏನಕ್ಕಂದರೆ ಫಸ್ಟ್ ಇದೊಂದು ಇನ್ಸಿಡೆಂಟ್ ಆಯ್ತಾ, ಜೊತೆಗೆ ಯಾವುದೋ ಒಂದು ಬಾಡಿ ಸಿಕ್ಕಿದೆ ತುಮಕೂರಲ್ಲಿ ಏನೋ ಅಲ್ಲ, ಅವ್ರದ್ದು ಫಾರ್ಮ್ ಹೌಸಲ್ಲಿ ಏನೋ. ಜೊತೆಗೆ ಅದಾದ್ಮೇಲೆ ಯಾವುದೋ ಒಂದು ಮ್ಯಾನೇಜರ್ ಏನೋ ಮಿಸ್ಸಿಂಗ್ ಯಾವಾಗಲೂ ಇದ್ದಾನಂತೆ. ಸೊ ಇವಾಗ ಒಬ್ಬ ವ್ಯಕ್ತಿನ ನೀವು ಆರೋಪ ಮುಕ್ತ ಮಾಡೋದಿದ್ದರೆ ಅಥವಾ ಆರೋಪಿ ಅಂತ ಮಾಡೋದಿದ್ರೆ ಅವನ್ನ ಎಲ್ಲ ಕೇಸ್ಗಳು ನಿಮ್ಮ ಸಂಗ್ರಹಣೆ ಮಾಡಿ ಅದರಲ್ಲಿ ನೀವು ಚಾರ್ಜ್ ಶೀಟ್ ಮಾಡಬೇಕಾಗುತ್ತೆ. ಇವಾಗೆಲ್ಲ ತನಿಖೆ 100% ಎಲ್ಲ ವಿಚಾರದಲ್ಲೂ ನಡೀತಾ ಇರುತ್ತೆ. ಇವಾಗ ರೇಣುಕಾ ಸ್ವಾಮಿನ ಇವಾಗ ಇವ್ರು ಪೊಲೀಸ್ನವ್ರು ಹೇಳೋ ಹಾಗೆ ನಿಜವಾಗ್ಲೂ ಅವರು ಗೋಡೆ ಮೇಲೆ ಬಿಸಾಡಿ ಮತ್ತು ಮರ್ಮಾಂಗಕ್ಕೆ ಒದ್ದು ಇವೆಲ್ಲ ಮಾಡಿ ಸಾಯಿಸಿದ್ರೆ ಆಮೇಲೆ ಅವ್ರ ರಿಬ್ಸ್ ಕೂಡ ಒಂದು ಕೂಡ ಉಳ್ದಿಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದೆಲ್ಲ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಯಾರು ಈ ಒಂದು ಕೃತ್ಯವನ್ನು ಮಾಡಿರ್ತಾರೆ ಇದು ಮೊದಲನೇ ಕೃತ್ಯ ಅಲ್ಲ. ಈ ಮಟ್ಟಕ್ಕೆ ಒಬ್ಬ ಕ್ರೌರ್ಯ ಆಗಿರ್ಬೇಕು ಅಂತ ಹೇಳಿದ್ರೆ ಮೊದಲನೇ ಬಾರಿನೇ ಅವ್ನು ಕ್ರೌರ್ಯ ಆಗಲ್ಲ. ಅದು ಕರೆಕ್ಟ್. 1, 2, 3 ಬಾರಿ ಕ್ರೌರ್ಯತನ ಮಾಡಿ ಅವನು ಎಸ್ಕೇಪ್ ಆಗಿರೋದ್ರಿಂದ ಮಾಡಿರ್ತಾನೆ ಇದು. ಸೊ ಆ ಪೊಲೀಸ್ಗೂ ಅದು ಗೊತ್ತಿದೆ, ರೈಟ್? ಸೊ ಅದೆಲ್ಲ ಅದಕ್ಕೋಸ್ಕರ ಇದೆಲ್ಲ ಆಯಾಮದಲ್ಲಿ ಅವ್ರು ನೋಡ್ಬೇಕಾಗುತ್ತೆ, ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಬಟ್ ಇವಾಗ ಪೊಲೀಸ್ ಅವ್ರದ್ದು ಎಷ್ಟೇ ಎವಿಡೆನ್ಸ್ ಕೊಟ್ಟರು ಆ ಎವಿಡೆನ್ಸ್ ವೇಸ್ಟ್ ಆಗಬಾರ್ದು ಮತ್ತು ಆರೋಪಿಗೆ ಶಿಕ್ಷೆ ಆಗಬೇಕು ಅನ್ನೋದಾದರೆ ಎಲ್ಲರೂ ಪ್ರಾಂಪ್ಟಾಗಿ ಕೆಲಸ ಮಾಡಬೇಕಾಗುತ್ತೆ. ಅಲ್ಲ, ಎಲ್ಲರೂ ಪ್ರಾಂಪ್ಟಾಗಿ ಕೆಲಸ ಮಾಡಬೇಕಾಗಿತ್ತು, ಸಿಸ್ಟಮ್ ಕೆಲಸ ಮಾಡಬೇಕಾಗುತ್ತೆ. ಇವಾಗ ಯಾವುದೋ ಒಂದು ವಿಚಾರ ಹೊರಗಡೆ ಬರ್ತಾ ಇದೆ, ಯಾವುದೋ ಮಂತ್ರಿ ಈಸ್ ಇಂಟ್ರೆಸ್ಟೆಡ್ ಅಂತ. ಬಟ್ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ. ರೇಣುಕಾ ಸ್ವಾಮಿ ತಂದೆ ತಾಯಿ ಕರೆಸಿ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಇಲ್ಲಪ್ಪ ನಾನು ಸರಿ ಮಾಡ್ತೀನಿ ಅಂತ. ಮುಖ್ಯಮಂತ್ರಿಗಳು ಇದರಲ್ಲಿ ಒಳ್ಳೆ ಒಂದು ನಿಲುವನ್ನು ತಾಳಿದ್ದಾರೆ ಅಂತ ನಾನು ಕೇಳಿದ್ದೀನಿ. ಜೊತೆಗೆ ಅಲ್ಲಿ ಆ DCP ಮತ್ತು ACP ಇದಾರಲ್ಲ, ಅವ್ರು ಟೋಟಲಿ ಆನೆಸ್ಟ್ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಗಿರೀಶ್ ಮತ್ತೆ ಚಂದನ್ ಇಬ್ರು ದೇ ಆರ್ ವೆರಿ ಆನೆಸ್ಟ್ ಗುಡ್ ಆಫೀಸರ್ಸ್ ಅಂತ ನಾನು ಕೇಳಿದ್ದೀನಿ. ಸೊ ಅದಕ್ಕೋಸ್ಕರ ಎಲ್ಲೋ ಸ್ವಲ್ಪ ಇದು ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಕೋರ್ಟ್ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಆಸ್ ಆಫ್ ಟುಡೇ ಇಟ್ ಸೀಮ್ಸ್ ದಟ್ ದ ಕೇಸ್ ಇಸ್ ಪ್ರೊಸೀಡಿಂಗ್ ವೆಲ್. ಸರ್, ಇವಾಗ ಒಂದು ಅವ್ರು ಜುಡಿಷಿಯಲ್ ಕಸ್ಟಡಿಗೆ ಹೋಗಿ ಅಂದರೆ ಪರಪ್ಪನ ಅಗ್ರಹಾರ ಸೇರಿದ ಮೇಲೆ ಒಂದಷ್ಟು ಜನ ಅವ್ರನ್ನ ಮೀಟ್ ಮಾಡೋಕ್ಕೆ ಅಂದರೆ ಫ್ಯಾಮಿಲಿಗೆ ಅವಕಾಶ ಇರುತ್ತೆ ಮತ್ತು ಲಾಯರ್ಗೆ ಅವಕಾಶ ಇರುತ್ತೆ. ಆದರೆ ಈಗ ಅವ್ರ ಫ್ರೆಂಡ್ ಅಂತ ಹೇಳ್ಕೊಂಡು ಇವಾಗೇನು ವಿನೋದ್ ಅವರು ಹೋಗಿ ಮೀಟ್ ಮಾಡಿದೆ ಅಂತ ಹೇಳ್ತಾರೆ. ಈಗ ಅವ್ರು ಹೇಳ್ತಾರೆ ಪ್ರೆಸ್ಗೆ ಹೇಳುವಾಗ
ನಾನು ಜಸ್ಟ್ 1 ಸೆಕೆಂಡ್ ತುಂಬ ಕಷ್ಟಪಟ್ಟು ಒಳಗಡೆ ಹೋದೆ, ಪರ್ಮಿಷನ್ ಇರಲಿಲ್ಲ. ಬಟ್ 1 ಸೆಕೆಂಡ್ ನಾನು ಶೇಕ್ ಹ್ಯಾಂಡ್ ಮಾಡಿ ಬಾಸ್ ಅಂದ್ಬಿಟ್ಟು ಬಂದೆ. ಈ ಪ್ರೋಟೋಕಾಲ್ ಯಾಕೆ ವರ್ಕ್ ಆಗಲಿಲ್ಲ ಸರ್ ಇಲ್ಲಿ? ಇವ್ರನ್ನ ಹೆಂಗೆ ಒಳಗಡೆ ಬಿಟ್ಟರು ಮತ್ತೆ ಜೈಲ್ ಅಧಿಕಾರಿಗಳು? ಇಲ್ಲ, ಅದ್ರ ವಿಚಾರ ನಂಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಬಟ್ ಅಂಥದ್ದೇನೋ ಸಿ ಅಂಟಿಲ್ ಎ ಪರ್ಸನ್ ಇಸ್ ಪ್ರೂವನ್ ಟು ಬಿ ಗಿಲ್ಟಿ, ಅವನು ಆರೋಪಿ, ಆಮೇಲೆ ಅವನು ಬಂಧನಕ್ಕೆ ಒಳಗಾದ್ಮೇಲೆ, ಅಂದರೆ ಆರೋಪಿ ಸಾಬೀತಾದ್ಮೇಲೆ, ಆರೋಪಿತನ ಸಾಬೀತಾದ್ಮೇಲೆ ಆವಾಗ ಬೇಕಿದ್ರೆ ಅವನ ಮೇಲೆ ನೀವು ಏನು ಬೇಕಿದ್ರೆ ನಿರ್ಬಂಧ ಹಾಕಿ. ಇವಾಗ ನಾನು ಒಪ್ಪೋದಿಲ್ಲ ಅವನ್ನ ಇವ್ರು ಭೇಟಿ ಮಾಡಬಾರ್ದು, ಅವ್ರು ಭೇಟಿ ಮಾಡಬಾರ್ದು ಅನ್ನೋದು ನಾನು ಒಪ್ಪೋದಿಲ್ಲ. ಯಾಕಂದ್ರೆ ಅಂಡರ್ ಟ್ರಯಲ್ ಇಸ್ ಡಿಫ್ರೆಂಟ್. ಕೇಸ್ ನಡೀತಾ ಇದೆ, ಇನ್ನ ಅವನು 100% ಆರೋಪಿ ಅನ್ನೋದು ಇನ್ನ ಸಾಬೀತಾಗಿಲ್ಲ. ಈ ಟೈಮಲ್ಲಿ ಮೀಟ್ ಮಾಡಬಹುದು, ನನ್ನ ಲೆಕ್ಕದಲ್ಲಿ ಮಾಡಬಹುದು. ಅಫ್ಕೋರ್ಸ್ ಜೈಲ್ ಮ್ಯಾನ್ಯುಯಲ್ ಏನು ಹೇಳುತ್ತೆ, ಬಟ್ ಜೈಲ್ ಮ್ಯಾನ್ಯುಯಲ್ ಇಸ್ ಅನ್ ಓಲ್ಡ್ ಮ್ಯಾನ್ಯುಯಲ್. ಅದನ್ನೆಲ್ಲ ಕಿತ್ತು ಬಿಸಾಡ್ಬೇಕು ಆ್ಯಕ್ಚುಲಿ. ಅಲ್ಲಿ ಒಳಗಡೆ ಫೋನ್ ಇರಬಾರ್ದು ಅನ್ನೋಂಥದ್ದು. ಐ ಥಿಂಕ್ ಇಟ್ಸ್ ವೆರಿ ಬ್ಯಾಡ್. ಆಮೇಲೆ ಇನ್ನೊಂದು ಕಾನೂನಿದೆ, ಒಳಗಡೆ ಇರ್ತಾರಲ್ಲ ಅವರು, ವೆದರ್ ದೇ ಆರ್ ಅಂಡರ್ ಟ್ರಯಲ್ಸ್, ಅವರು ಕನ್ವಿಕ್ಟೆಡ್ ಇರ್ತಾರೋ ಅವ್ರಿಗೆ ವೋಟಿಂಗ್ ಇಲ್ಲ ಅಂತೆ. ಯಾಕೆ ವೋಟಿಂಗ್ ಇರಬಾರ್ದು? ಸೊ ಇಂಥೆಲ್ಲ ಸ್ಟುಪಿಡ್ ಸಿಸ್ಟಮ್ಸ್ ಇದೆ, ನಾವು ಅದು ಒಪ್ಪೋದಿಲ್ಲ. ಯಾಕೆಂದ್ರೆ ಇವತ್ತು ದರ್ಶನ್ ಮಾತಾಡ್ಲಿ, ಯಾರಿಗೋ ಮಾತಾಡಿದ್ದಾರೆ, ವಿನೋದ್ ಅಂತವ್ರು ಮಾತಾಡಿದ್ದಾರೆ, ಅದರಿಂದ ಏನಾಗ್ತದೆ? ನಥಿಂಗ್ ಹ್ಯಾಪನ್ಸ್. ಫ್ರೆಂಡ್ಸ್ ಹೋಗಿ ಮೀಟ್ ಮಾಡೋದು ಅಥವಾ ಅವ್ರು ಅಫ್ಕೋರ್ಸ್ ಅವ್ರೇನು ಹೇಳ್ಕೊಂಡಿರ್ತಾರೆ, ನನ್ನ ಫ್ಯಾಮಿಲಿ ಮೆಂಬರ್ ಅಂತ ಹೇಳ್ಕೊಂಡು ಹೋಗಿರ್ತಾರೆ. ಅದ್ರಲ್ಲಿ ನನ್ಗೇನು ತಪ್ಪು ಕಾಣಿಸೋದಿಲ್ಲ. ಅವ್ರು ಅಲ್ಲೇನು ಮತ್ತೆ ನೇಣಾಕೊಂಡು ಸಾಯ್ಬೇಕಾ ಅಲ್ಲಿ? ಅಫ್ಕೋರ್ಸ್ ಈಸ್ ಡೆಫಿನೆಟ್ಲಿ ವೆಲ್ ವಿಶರ್ ಅಷ್ಟೇ. ವೆಲ್ ವಿಶರ್ ಹೋಗಿದ್ದಾರೆ, ಮಾತಾಡ್ಕೊಂಡು ಅದರಲ್ಲಿ ನನ್ನ ಲೆಕ್ಕದಲ್ಲಿ ಏನು ತಪ್ಪು ಅಂತ ಕಾಣಿಸೋದಿಲ್ಲ. ಬಟ್ ಅಂದ್ರೆ ಒಂದು ಪ್ರೋಟೋಕಾಲ್ ಇರುತ್ತೆ, ಯಾರು ಜನ ಸಾಮಾನ್ಯರು ಹೋಗ್ಬಾರ್ದು. ಯೂಸ್ಲೆಸ್ ಪ್ರೋಟೋಕಾಲ್, ಅದನ್ನು ನಿಜವಾಗ್ಲೂ ಐ ಡೋಂಟ್ ಅಗ್ರಿ ವಿತ್ ದಟ್ ಪ್ರೋಟೋಕಾಲ್. ಹಂಗಾದ್ರೆ ಇವ್ರ ಮುಂದಿನ ನಡೆ ಏನಿರ್ಬೋದು ಸರ್? ಅವ್ರ ಹೆಂಡತಿ ಬಚಾವ್ ಮಾಡೋದಕ್ಕೆ, ಪಾಪ ಈಗ ನನ್ನ ಗಂಡ ಎಷ್ಟೇ ತಪ್ಪು ಮಾಡಿದ್ರು ಗಂಡನೇ ಆ ತರ ಅವರು ಬಚಾವ್ ಮಾಡೋದಕ್ಕೆ ಏನೂ ಇಲ್ಲ. ಬಚಾವ್ ಮಾಡುವಂತ ಶಕ್ತಿ ಅವ್ರ ಕೈಲಿ ಇಲ್ಲಲ್ಲ. ಅವ್ರ ಕೈಲಿ ಅವ್ರೇನು ಮಾಡ್ಬೋದು? ಒಳ್ಳೆ ವಕೀಲರು ಇಡ್ಬೋದು ಅಲ್ವಾ? ಅವರು ಇವಾಗ ಎವಿಡೆನ್ಸ್ನ ಚೇಂಜ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅವರು. ಇವಾಗ ಏನಾಗಿದೆ, ನಾನು ಕೇಳಿರೋ ಪ್ರಕಾರ ಅವ್ರ ಮನೆಗೆ ಇವ್ರು ಯಾವುದೋ ಪೂಜೆಗೆ ಹೋಗಿದ್ದಾರೆ, ದರ್ಶನ್ ಅವ್ರ ವೈಫ್ ಮನೆಗೆ ಏನೋ ಪೂಜೆಗೆ ಹೋಗಿದ್ದಾರೆ. ಅದರಲ್ಲಿ ಯಾವ ಚಪ್ಪಲಿ ಹಾಕ್ಕೊಂಡು ಹೋಗಿದ್ರು ಅದರಲ್ಲಿ ಸ್ವಲ್ಪ ರೇಣುಕಾಸ್ವಾಮಿ ರಕ್ತದ ಅಂಶ ಇತ್ತು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದನ್ನು ಪೊಲೀಸ್ನವ್ರು ಸೀಸ್ ಮಾಡ್ಕೊಂಡಿದ್ದಾರೆ ಅಂತ. ಇವಾಗ ಅದರಲ್ಲಿ DNA ಮ್ಯಾಚ್ ಆಯಿತು ಅಂತ ಹೇಳಿದ್ರೆ ದರ್ಶನ್ ಅವ್ರ ವೈಫ್ ಕೂಡ ಏನು ಸಹಾಯ ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಯಾರೋ ತೀರ್ಕೊಂಡಿರ್ತಾರೆ, ಅದಕ್ಕೆ ನನ್ನ ಮೇಲೆ ಶಂಕೆ ಇರುತ್ತೆ. ಬಾಡಿ ಪಾರ್ಟ್ಸ್ ನನ್ನ ಕೈಯಲ್ಲಿ ಇತ್ತು ಅಂತ ಹೇಳಿದ್ರೆ, ಆ DNA ಮ್ಯಾಚ್ ಆಯಿತು ಅಂತ ಹೇಳಿದ್ರೆ, ಹೂ ಕ್ಯಾನ್ ಸೇವ್ ಮೀ? ನೋಬಡಿ ಕ್ಯಾನ್ ಸೇವ್. ಈ ಸನ್ನಿವೇಶ ತುಂಬ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ. ಇದರಲ್ಲಿ ಯಾರು ಬಚಾವ್ ಮಾಡುವಂಥ ಸಾಧ್ಯತೆ ಇಲ್ಲ. ಮತ್ತೆ ಅವರನ್ನ ಆ ಪರಪ್ಪನ ಅಗ್ರಹಾರದಿಂದ ಶಿಫ್ಟ್ ಮಾಡಬೇಕು ಬೇರೆ ಕಡೆಗೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. 4 ಜನನ ತುಮಕೂರು ಜೈಲಿಗೆ ಕೂಡ ಕಳಿಸ್ಬೇಕು ಅಂತ. ಈಗ ಈ ಥರದ್ದು ಒಂದು ಆ್ಯಕ್ಷನ್ನ ಯಾಕೆ ತಗೊಂತಾರೆ ಸರ್? ಅದು ಆ ಜೈಲರ್ ರಿಪೋರ್ಟ್ ಕೊಟ್ಟಿರಬೇಕು. ಜೈಲರ್ ರಿಪೋರ್ಟ್ ಕೊಟ್ಟಿರ್ಬೇಕು, ನಮ್ಗಿಂತ ಸಮಸ್ಯೆ ಆಗ್ತಾ ಇದೆ ಅನ್ನೋಂಥದ್ದು. ಅಥವಾ ಸರ್ಕಾರವೇ ಏನಾದ್ರು ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇರಬೇಕು. ಎಲ್ಲವೂ ಗೊತ್ತಾಗೋದಿಲ್ಲ. ತನಿಖೆ ಹಿಂದೆ ಏನು ನಡೀತಿದೆ ಅನ್ನೋಂಥದ್ದನ್ನು ನಮ್ಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಪ್ರತಿ ತನಿಖಾಧಿಕಾರಿ ಕೂಡ ಇರ್ತಾರೆ, ಜೈಲರ್ ಕೂಡ ಇರ್ತಾರೆ. ಅವ್ರಿಗೂ ಪಾಪ ಅವ್ರವ್ರದ್ದೇ ಸಮಸ್ಯೆ ಇರ್ತವೆ. ಅದನ್ನು ಬಗೆಹರಿಸೋದಕ್ಕೆ ಸರ್ಕಾರ ಇದೆ. ನಾನು ಒಂದಿಬ್ಬರು ಪೊಲೀಸ್ ಆಫೀಸರ್ಸ್ನ ಮಾತಾಡಿಸಿದಾಗ ತುಂಬ ಒಳ್ಳೆ ಪೊಲೀಸ್ ಆಫೀಸರ್ಸು, ಅವ್ರ ಜೀವನದಲ್ಲೂ, ಅವರು ವೃತ್ತಿ ಜೀವನದಲ್ಲಿ ಸಾಕಷ್ಟು ಇಂತಹ ಘಟನೆಗಳನ್ನ ನೋಡಿರೋವಂಥವ್ರು. ಅವರು ಕೂಡ ಒಂದು ಆ್ಯಂಗಲಲ್ಲಿ ಡೌಟ್ ಪಟ್ಟರು. ಅಫ್ಕೋರ್ಸ್ ಈಗ ನ್ಯಾಯಾಲಯದಲ್ಲಿ ಏನು ಬೇಕಾದರೂ ಆಗ್ಬೋದು. ಇಲ್ಲಿವರೆಗೂ ಪೊಲೀಸ್ ಅವ್ರ ಕೈಲಿತ್ತು, ಇನ್ನು ಮುಂದೆ ಕೋರ್ಟಲ್ಲಿರುತ್ತೆ ಅದು. ಸೊ ಇನ್ನು ಮುಂದೆ ಏನು ಬೇಕಾದರೂ ಆಗ್ಬೋದು, ಅದು ಪ್ಲಸ್ಸು ಆಗ್ಬೋದು ಮೈನಸ್ಸು ಆಗ್ಬೋದು ಅಂತ. ಇದನ್ನು ನೀವು ಒಪ್ತೀರಾ ಸರ್? ಈ ಥರ ಈ ಕೇಸಲ್ಲಿ ನಂಗೆ ಮೈನಸ್ ಆಗುವಂಥ ಸಾಧ್ಯತೆ ಕಮ್ಮಿ ಅಂತ ಕಾಣಿಸುತ್ತೆ. ಹೌದಾ? ಶಿಕ್ಷೆ ಹಾಗೆ ಆಗುತ್ತೆ ಕಾಣಿಸುತ್ತೆ, ಹಾಗೆ ಕಾಣಿಸುತ್ತೆ. ಯಾಕೆಂತ ಹೇಳಿದ್ರೆ ಸಿಚುವೇಶನ್ ಆಗಿದೆ. ಒಬ್ಬ ವ್ಯಕ್ತಿ ಅವ್ರ ಜೊತೆ ಒಬ್ಬ ಲೇಡಿ ಇರುವಂಥದ್ದು, ಆ ಲೇಡಿಗೆ ಯಾರೋ ಒಬ್ಬ ಅಶ್ಲೀಲವಾದ ಒಂದು ಮೆಸೇಜ್ ಕಳಿಸುವಂಥದ್ದು, ಅದಕ್ಕೋಸ್ಕರ ಅವಳಿಗೆ ಬಂದು ಇವ್ನಿಗೆ ಹೇಳುವಂಥದ್ದು, ಆಮೇಲೆ ಇವರೇ ಯಾರಿಗೂ ಹೇಳಿ ಅದರ ಕೂರಿಸಿ ಕಂಪ್ಯೂಟರ್ ಮೇಲೆ ಕೂರಿಸಿ ಅವರು ಈ ವ್ಯಕ್ತಿ ಲೇಡಿ ಟೈಪ್ ಇದು ಮಾಡಿ ಇಂಪರ್ಸನೇಷನ್ ಮಾಡಿ ಅವ್ರಿಗೆ ಮೆಸೇಜ್ ಕಳಿಸುವಂಥದ್ದು, ಅವನು ವಾಪಸ್ ಮೆಸೇಜ್ ಕಳಿಸುವಂಥದ್ದು, ಹಾಗೆ 3-4 ಮೆಸೇಜ್ ಪಾಸ್ ಆನ್ ಆಗಿ ಒಂದಿನ ಬರುವಂಥದ್ದು ಅವನು. ಇವೆಲ್ಲ ಈ ಸಿಚುವೇಶನಲ್ಲಿ ನೋಡಿ ಮತ್ತೆ ಲಾಸ್ಟಲ್ಲಿ ಅವನು ಸಾಯುವಂಥದ್ದು, ಈ ಸಿಚುವೇಶನಲ್ಲಿ ಸಾಯುವಂಥದ್ದು. ಇದೆಲ್ಲ ನೋಡುವ ಸಂದರ್ಭದಲ್ಲಿ ನನಗೆ ಹೊರಗಡೆ ಬರುವಂಥದ್ದು ಸ್ವಲ್ಪ
ಕಷ್ಟ ಸಾಧ್ಯ ಅಂತಲೇ ಅನ್ನಿಸ್ತಾ ಇದೆ. ಏನೆಲ್ಲ ಶಿಕ್ಷೆ ಆಗ್ಬೋದು ಸರ್ ಈಗ ನಿಮ್ಮ ಸರ್ಕಂಫರೆನ್ಸಸಲ್ಲಿ ನೀವು ನೋಡಿರೋ ಅಂಥದ್ದು? ಈಗ ನಿಮ್ಗೆ ಆಲ್ಮೋಸ್ಟ್ ಈ ಒಂದು ಕೇಸಿನ ಬಗ್ಗೆ ಕಂಪ್ಲೀಟ್ ಐಡಿಯಾ ಇದೆ. ಸೊ ಏನೆಲ್ಲ ಶಿಕ್ಷೆಗಳು ಆಗಬಹುದು? ಅಲ್ಲ, 302 ಇಸ್ ದ ಮೇನ್ ಇದು ಮರ್ಡರ್ದು. ಮರ್ಡರಲ್ಲಿ ಮೊದಲು 14 ವರ್ಷ ಅಂತ ಮಾಡ್ತಾ ಇತ್ತು ಸುಪ್ರೀಂ ಕೋರ್ಟು. ಇವಾಗ ಅದನ್ನು ಲೈಫ್ ಅಂತ ಮಾಡಿದೆ, ಜೀವಾವಧಿ ಅಂತ ಮಾಡಿದೆ. ಈಕೆ ಗಲ್ಲಿಗೆ ಸೇರಿಸುವಂಥದ್ದು ಇದೆ. ಸೊ ಆ ಕ್ರೌರ್ಯತನ ಎದ್ದು ಕಾಣಿಸ್ಬೇಕು. ಆಮೇಲೆ 3-4 ಕೇಸಸ್ ಎದ್ದು ಬಂತು ಅಂತ ಹೇಳಿದ್ರೆ ನ್ಯಾಚುರಲಿ ಅದರಲ್ಲಿ ಸೆಂಟೆನ್ಸಿಂಗ್ ಜಾಸ್ತಿ ಆಗುತ್ತೆ. ಸೊ ಈಗಾಗಲೇ ಅದು ಹೇಗಾಗ್ಬೋದು, ಎಷ್ಟು ಸೆಂಟೆನ್ಸ್ ಆಗ್ಬೋದು ಅನ್ನೋದು ಕಷ್ಟ ಇದೆ. ಒಂದು ಮೆಸೇಜ್ ಅಲ್ವಾ ಸರ್ ಇದು? ಯಾರಿಗೂ ಕೆಟ್ಟದಾಗ ಕಮೆಂಟ್ ಹಾಕಬಾರ್ದು. ಫಸ್ಟ್ ಥಿಂಗ್, ಹಾಕದವನಿಗೆ ಕಾನೂನು ಕೈಗೆತ್ಕೊಂಡು ನಾವೇ ಮತ್ತೆ ಆರೋಪಿ ಸ್ಥಾನದಲ್ಲಿ ನಿಂತ್ಕೊಳ್ಳೋದು ಇನ್ನೊಂದು ದೊಡ್ಡ ತಪ್ಪು. ನೀವು ನಮ್ಮ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಬಟ್ ಏನೇ ಆಗಿರಲಿ, ನಿಮ್ಮ ಯಾವ ತೀಟೆ ಇರುತ್ತಲ್ಲ ಅದನ್ನು ತೀರಿಸ್ಕೊಳ್ಳೋದಕ್ಕೆ ಇನ್ನೊಬ್ರ ಜೊತೆ ನೀವು ಇದು ಮಾಡಕ್ಕೆ ಹೋಗ್ಬೇಡಿ. ನೀವು ತೀಟೆ ನೀವೇ ಜೊತೆ ಒಬ್ಬೊಬ್ಬರೇ ನೀವು ಹೇಗೆ ತೀರಿಸ್ಕೊಳ್ಳಿ. ಈ ರೀತಿಯಲ್ಲಿ ಬೇರೆಯವ್ರಿಗೆ ಸಮಸ್ಯೆ ಮಾಡುವಂಥದ್ದು ಅವೆಲ್ಲ ಬೇಡ. ಆಮೇಲೆ ಇದೊಂದು ಒಳ್ಳೆ ಒಂದು ಪಾಠ ಆಗಲಿ. ಇವಾಗ ಡಿಜಿಟಲ್ ಇಂಡಿಯಾ ಆದಮೇಲೆ ಇನ್ನೂ ಜಾಸ್ತಿ ಹೋಗ್ಬಿಟ್ಟಿದೆ. ಹೌದು, ಏನೋ ಫೋನ್ ಬರುತ್ತೆ ನಿಮಗೆ, ಫೋನ್ ಬಂದು ಮೇಡಮ್ OTP ಕೊಡಿ ಅಂತ ಕೇಳ್ತಾರೆ. OTP ಕೊಟ್ಟಿದ ತಕ್ಷಣ ನಿಮ್ಮ ಎಂಟೈರ್ ಸೇವಿಂಗ್ಸ್ ಹೊರಟೋಯ್ತು. ಸೊ ಪಾಪ ಈ ಡಿಜಿಟಲ್ ಇಂಡಿಯಾ ಅಂತ ಸರ್ಕಾರ ಹೇಳಿ ನಾವು ದಿನಾಲು ಪೇಪರ್ ತೆಗೆದು ನೋಡಿದ್ರೆ 3-4 ಕೇಸ್ಗಳು. ಸ್ವಲ್ಪ ವಯಸ್ಸಾದವರು, ಅವ್ರಿಗೆ 60-70 ಆಗಿರುತ್ತೆ. ಪಾಪ ಅವ್ರ ಲೈಫ್ ಸೇವಿಂಗ್ಸ್ ಎಲ್ಲ OTP ಕೊಟ್ಟೆ ಹೊಟ್ಟೋಗ್ಬಿಟ್ರೆ ಪಾಪ ಅವ್ರು ಎಲ್ಲಿಗೆ ಹೋಗೋದು? ಅದಕ್ಕೋಸ್ಕರ ಈ ಯಾವ ಒಂದು ಇಂಟರ್ನೆಟ್ ಯುಗದಲ್ಲಿ ನಾವೆಲ್ಲ ತುಂಬ ಜೋಪಾನವಾಗಿರಬೇಕು. ಸರ್, ಇವಾಗ ಅಂಧ ಅಭಿಮಾನಿಗಳು ಅನ್ನೋರು ಈಗಲೂ ಇದ್ದಾರೆ. ಅಂದರೆ ಅವ್ರಿಗೆ ಇಷ್ಟೆಲ್ಲ ಹೇಳಿದ್ರೂ ಇಲ್ಲ, ಅವರು ನಿರಪರಾಧಿ, ಅದೇನೋ ಆಗಿದೆ, ಏನೋ ಒಂದು ಒಳಗಡೆ ಏನೋ ಮ್ಯಾಜಿಕ್ ಆಗ್ಬಿಟ್ಟಿದೆ. ಅಂದರೆ ಅವರು ಅಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಎಲ್ಲ ಸೇರಿ ಏನೋ ಮಾಡಿದ್ದಾರೆ ಅನ್ನೋ ಥರನೇ ಅವರು ಸಾಧ್ಯ ಇಲ್ಲ. ಅಂತ ಅಂಧ ಅಭಿಮಾನಿಗಳು ಒಂದು ಬುದ್ಧಿ ಮಾತು ಹೇಳಿ ಸರ್ ಪ್ಲೀಸ್. ನೋಡಿ, ಖಂಡಿತವಾಗ್ಲೂ ಇದರಲ್ಲಿ ಏನೋ ಒಂದು ವಿಚಾರ ಇದೆ, ಆಯಿತಾ? ಏನೂ ವಿಚಾರ ಇಲ್ಲದೆ ಇಷ್ಟು ದೊಡ್ಡ ಒಂದು ಸೂಪರ್ ಸ್ಟಾರ್ ಅನ್ನೋಂಥವ್ರನ್ನ ನೀವು ಒಳಗಡೆ ಹಾಕಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಪೊಲೀಸ್ನವ್ರಿಗೆ ತನಿಖೆ ಮಾಡುವಂಥ ಒಂದು ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ಒಂದು. ಎರಡನೇದು, ನೀವು ಅಭಿಮಾನಿ ಆಗಿರ್ಬೋದು, ಬಟ್ ನೀವು ಕನ್ನಡ ರಾಜ್ಯದ ಪ್ರಜೆ. ಕರೆಕ್ಟ್. ಕರ್ನಾಟಕ ರಾಜ್ಯದಲ್ಲಿ ನಿಮಗೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಂತ ಹೇಳಿದ್ರೆ ನೀವು ಪೊಲೀಸ್ನವ್ರು ಏನು ಮಾಡ್ತಾ ಇದ್ದಾರೆ, ಒಪ್ಪಲೇಬೇಕಾಗತ್ತೆ. ಕಾನೂನಿನ ಚೌಕಟ್ಟಿನಲ್ಲಿ ಹೋದ್ಮೇಲೆ ಕೋರ್ಟ್ ಏನು ನಿರ್ಣಯಕ್ಕೆ ಬರುತ್ತೆ ಅದನ್ನು ಒಪ್ಪಲೇಬೇಕಾಗತ್ತೆ. ರಾಜ್ಯಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ, ದೇಶಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ. ಅದು ತಿಳ್ಕೊಂಡು ಐ ಥಿಂಕ್ ಅಭಿಮಾನಿಗಳು ತಮ್ಮ ಪಾಡಿಗೆ ಅವ್ರು ಏನು ಮಾಡಬೇಕಾಗಿದೆ. ಅಫ್ಕೋರ್ಸ್ ಅಭಿಮಾನ ಇರಲಿ, ಅದನ್ನು ಅಭಿಮಾನ ಬಿಟ್ಬಿಡ್ಬೇಕು ಅಂತ ಹೇಳ್ತಾ ಇಲ್ಲ. ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೂಪರ್ ಆಗಿರೋ ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನ ಕೂಡ ಕೊಟ್ರಿ ನಮಗೆ. ಮುಂದೇನಾಗಬಹುದು ಅನ್ನೋದಕ್ಕೆ ಒಂದು ಇಂಡೈರೆಕ್ಟ್ ಆಗಿರುವಂಥ ಒಂದು ಕನ್ಕ್ಲೂಷನ್ ಕೂಡ ಇದು. ಸೊ ಥ್ಯಾಂಕ್ ಯು. ಆ್ಯಂಡ್ ವೀಕ್ಷಕರೇ, ನೀವೆಲ್ಲರೂ ಈ ಒಂದು ಇಂಟರ್ವ್ಯೂಯಿಂದ ಒಂದಷ್ಟು ಮಾಹಿತಿ ನಿಮಗೂ ಸಿಕ್ಕಿರುತ್ತೆ. ಎಸ್, ಅಫ್ಕೋರ್ಸ್ ದರ್ಶನ್ ಅವರು ಈ ಸ್ಥಿತಿನಲ್ಲಿ ನೋಡೋಕ್ಕೆ ಯಾರಿಗೂ ಇಷ್ಟ ಇಲ್ಲ. ಆದರೆ ಅದು ಅವರೇ ಸ್ವತಃ ಅವರೇ ಬೇಡ್ಕೊಂಡು ತಗೊಂಡಂಗಾಗಿದೆ. ಇದನ್ನ ನಾವು ಯಾರೂ ಅದನ್ನು ಬಯಸಿರಲಿಲ್ಲ ನೋಡೋದಕ್ಕೆ. ಸೊ ಇವಾಗ ನನಗೆ ಇನ್ನೊಂದು ಮಾತೇನಂತಂದರೆ, ಯಾರೇ ಎಷ್ಟೇ ದುಡ್ಡು ಖರ್ಚು ಮಾಡಿ, ಎಷ್ಟೇ ಒಳ್ಳೆ ವಕೀಲರನ್ನಿಟ್ಟರು, ಈಗ ಕಂಪ್ಲೀಟಾಗಿ ಸಾಕ್ಷ್ಯಾಧಾರಗಳು ಅವ್ರ ವಿರುದ್ಧವಾಗೇ ಇದ್ದಾವೆ. ಸೊ ಅವರನ್ನು ಬಚಾವ್ ಮಾಡೋಕ್ಕೆ ಸಾಧ್ಯ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ. ಫ್ಯೂಚರ್ನ ಯಾವ ಸೆಕೆಂಡ್ಸ್ನೂ ನಾವು ಯಾರೂ ಡಿಸೈಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನ ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬಟ್ ಈ ಕೇಸಲ್ಲಿ ಅವ್ರಿಗೆ ಶಿಕ್ಷೆ ಆಗೋದು ಸ್ಟ್ರಾಂಗ್ ಆಗಿರೋವಂಥ ಒಂದು ಫೀಲ್. ಬಟ್ ಕಾದು ನೋಡೋಣ ಏನಾಗುತ್ತೆ ಅಂತ. ಇತ್ತೀಚಿನ ದಿನಗಳಲ್ಲಿ ದರ್ಶನ್ ಅವ್ರ ಕೇಸ್ನೇ ಸಿಕ್ಕಾಬಟ್ಟೆ ನಾವು ಮಾತಾಡ್ತಾ ಇದ್ದೀವಿ. ಎಸ್, ಅಫ್ಕೋರ್ಸ್ ಅವ್ರು ಸೂಪರ್ ಸ್ಟಾರ್ ಅನ್ನೋ ಕಾರಣಕ್ಕೆ. ನಿಮಗೆ ಈ ಎಪಿಸೋಡ್ ಕೂಡ ಅಂಥದ್ರಲ್ಲಿ ಒಂದಾಗಿರಬಹುದು. ಆದರೆ ಮಾಹಿತಿ ಮಾತ್ರ ತುಂಬ ಸ್ಪೆಷಲ್ ಆಗಿತ್ತು ಅಂತ ನಾನು ಭಾವಿಸಿ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.